ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕಾ ಹೋರಾಟದ ವೇದಿಕೆಯಲ್ಲಿ ಧಾರವಾಡ ಸೌದತ್ತಿ ಯಲ್ಲಮ್ಮ, ಶಿರಸಂಗಿ ಕಾಳಮ್ಮ, ರಾಮದುರ್ಗ ಶಬರಿ ಕೊಳ ಇದಕ್ಕೆ ಹೋಗುವ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗದ ಅನುಷ್ಠಾನದ ಬಗ್ಗೆ ಕೂಗು ಬಂದಿತ್ತು. ಹೋರಾಟದ ವೇದಿಕೆಯಲ್ಲಿ ವಿವಿಧ ಸಂಘಟನೆಗಳ ಸಮ್ಮುಖದಲ್ಲಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕುತುಬುದ್ದೀನ್ ಕಾಜಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಬೆಂಬಲಿಸಿ ಮಾತನಾಡಿದರು. ಧಾರವಾಡ ಲೋಕಾಪುರ ರೈಲು ಮಾರ್ಗ ಕಾರ್ಯರೂಪಕ್ಕೆ ಬಂದರೆ ಧಾರವಾಡ ಹುಬ್ಬಳ್ಳಿ ನಗರಗಳಿಗೆ ಆಗುವ ಲಾಭ ವಿವರಿಸಿ ಈ ಭಾಗದಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ಈ ಮಾರ್ಗದ ಅತ್ಯವಶ್ಯಕತೆ ಇದೆ ಎಂದು ಪ್ರತಿಪಾದಿಸಿದರು. ವೇದಿಕೆಯ ಸಂಚಾಲಕ ನ್ಯಾಯವಾದಿ ಬಿಡಿ ಹಿರೇಮಠ, ಗುರುರಾಜ ಹುಣಸಿ, ಮರದ ಲಕ್ಷ್ಮಣ್ ಬಕಾಯಿ ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲಾ ಸಂಘಟನೆಗಳು ಬೆಂಬಲಿಸಿ ಮುಂಬರುವ ದಿನಗಳಲ್ಲಿ ತಾವು ಮಾರ್ಗದ ಅನುಷ್ಠಾನಕ್ಕೆ ಯಾವುದೇ ರೀತಿಯ ಹೋರಾಟಗಳನ್ನು ನಡೆಸಿದರೂ ನಾವುಗಳು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ಭರವಸೆ ಕೊಟ್ಟರು. ಜಿಲ್ಲಾ ವರದಿಗಾರರು ಅಸ್ಲಂ ನಿಪ್ಪಾಣಿ, ಧಾರವಾಡ. ನಮ್ಮ ವಕೀಲರಿಗೂ ಬರುವುದು ಅನುಕೂಲ ಆಗತ್ತಲ್ಲ. ಪೇಷಂಟ್ಗಳು ಎಟ್ಟಿರ್ತಾವ, ನಿಮ್ಗೆ ಬಸ್ಸಿಗೆ ಬಂದು ಕಾರ್ ಮಾಡ್ಕೊಂಡು ಬರುವಂತ ತಾಕತ್ತಿಲ್ಲ ನಮಗೆ ಉತ್ತರ ಕರ್ನಾಟಕ ಜನರ ಕಡೆ. ನೀವು ಅದನ್ನು ಇದು ಹೆಂಗ ಮಾಡಕತ್ತಿರಲ್ಲ ಅದನ್ನು ತಗೋರಿ. ಅದಿರಿ ಅದನ್ನು ಮತ್ತು ಬೇರೆದವ್ರಿಗೂ ಗೊತ್ತಾಗಲ್ಬೇಕಲ್ಲ. ಬರೀ ನಾನು ಸೌದತ್ತಿ, ರಾಮದುರ್ಗ, ಶಿರಸಂಗಿ ಆ ಭಾಗದಾಗ ಹೋರಾಟ ಮಾಡಕತ್ತೀನಿ. ನೀವು ದೊಡ್ಡೂರು ದೊಡ್ಡ ಮಂದಿ ಇಲ್ಲೆಲ್ಲಿ ಗುದ್ದಾಡೋದಪ್ಪ ಅಂತ ಹಳ್ಳಿಯಾರು ಕರ್ಕೊಂಡು ಅಷ್ಟ ಮಾಡಕತ್ತೀನಿ. ಈಗ ಇಲ್ಲೇ ವ್ಯವಸ್ಥೆ ಒಂದು ಹೇಳಿದೆ ಹೈಕೋರ್ಟ್ ವಿದ್ಯಾಕಾಶಿ ಎದಕ್ಕಂತ ವಿದ್ಯಾಕಾಶಿ ಧಾರವಾಡ ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳು ಶಾಲೆ ಕಲ್ಯಾಟಿ ಇಲ್ಲೇ ಮಾಡ್ತಾರ. ನಿಮ್ದ ಉದ್ಧಾರ ಆಗತ್ತ, ಧಾರವಾಡದವ್ರದ್ದು ಆಗತ್ತಿಲ್ರಿ. ಹುಣಸೆಮಾಡದವ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ಇದು ಮೊದಲಿದು ಮಾಡಿ ಪ್ರತ್ಯೇಕ ಮಾಡೋಣ. ಅಭಿವೃದ್ಧಿ ಆಗಿರ್ಲಿ, ಆಗಿಲ್ಲ ಅಂದ್ರೆ ಸೊಟ್ಟು ಹೊಡೆದು ಬಾಕ್ಯ ಮಾಡೋದು ಉತ್ತರ ಕರ್ನಾಟಕ ಪ್ರತ್ಯೇಕ ಅಂತ ನಾವೇ ಘೋಷಣೆ ಮಾಡಿಬಿಡೋಣ. ಎಸ್, ಆ ನಿಟ್ಟಿನೊಳಗ ವಿದ್ಯಾಕಾಶಿ ಆಯ್ತು, ಹೈಕೋರ್ಟ್ ಪೀಠ ಆಯ್ತು, ಉದ್ಯೋಗ ನಗರಿ ಹುಬ್ಬಳ್ಳಿ ನಮ್ಮ ಭಾಗದ ಎಲ್ಲ ಜನ ಖರೀದಿ ಮಾಡೋದು ಉದ್ಯೋಗ ವ್ಯಾಪಾರಸ್ಥರು ಇಲ್ಲೇ ಹುಬ್ಬಳ್ಳಿ. ನಾವು 6 ತಾಸಾಗಿ ಬರ್ತೀವಿ, 2 ತಾಸಾಗಿ ಬಂದು ಹೋಗ್ತೀವಿ. 20 ರೂಪಾಯಿ ಚಾರ್ಜ್ ಲೋಕಾಪುರದಿಂದ ಧಾರವಾಡ 20 ರೂಪೀಸ್ ಓನ್ಲಿ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ನಿಮ್ಮೂರು ಉದ್ಧಾರ ಆಗತ್ತಿಲ್ಲ, ಧಾರವಾಡ ಉದ್ಧಾರ ಆಗತ್ತಿಲ್ಲ. ನಾವು ಬಂದು ನಿಮ್ಗೆ ಉದ್ಧಾರ ಮಾಡ್ತೀವಿ. ಅದಕ್ಕೆ ನೀವು ಧಾರವಾಡ ಟು ಲೋಕಾಪುರ ರೈಲ್ವೆ ಮಾರ್ಗಕ್ಕೆ ಈಗಾಗಲೇ ಸರ್ವೆ ಮಾಡ್ತೀವಿ. ಕೇಂದ್ರ ರಿಜೆಕ್ಟ್ ಮಾಡ್ಯಾರ, ರಿಜೆಕ್ಟ್ ಮಾಡಬಾರ್ದು ಅನ್ನುವಂಥದ್ದನ್ನ ಸುತ್ತೋಲೆಯನ್ನು ನಾನು ಕೂಡ ಕಳಿಸಿ ಪ್ರಸ್ತಾವನೆಯನ್ನ ಕಳ್ಸಕತ್ತೀನಿ. ಅದಕ್ಕೆ ನೀವು ಕೂಡ ಯಾವುದೇ ಹೋರಾಟಗಳನ್ನು ಮಾಡಿದರೂ ಧಾರವಾಡದಿಂದ ಲೋಕಾಪುರ ರೈಲ್ವೆ ಮಾರ್ಗ ಅದನ್ನು ಹಾಕೋರಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡು ನಾನು ಇಲ್ಲಿ ಪ್ರತ್ಯೇಕ ಅಂತ ಏನೋ ಗುದ್ದಾಡಿದ್ರು. ಪ್ರತ್ಯೇಕನೂ ಆಗಿಲ್ಲ, ಉದ್ಧಾರನೂ ಆಗಿಲ್ಲ. ಈಗ ಅವರು ಉದ್ಧಾರ ಮಾಡುವ ಮಟ್ಟ ನಾವು ಬಿಡೋಂಗಿಲ್ಲ ಅನ್ನುವಂತ ಒಂದು ಸ್ಪಷ್ಟವನ್ನ ಸರ್ಕಾರಗಳಿಗೆ ಹೊಡೆದು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ನನ್ನ ಆತ್ಮೀಯ ಮಿತ್ರ ಹೋರಾಟಗಾರ, ಪ್ರಶ್ನೆ ಇಲ್ಲ, ನಮ್ಮ ಶಡ್ ಹೊಡೆಯುವ. ನಾನು ಈ ಭಾಳ ಮಾತಾಡೋದಿಲ್ಲ. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಇಂತಿಂಥ ವ್ಯಕ್ತಿ ಶಕ್ತಿಗಳನ್ನು ಕ್ರೋಢೀಕರಿಸಿ ಆಯಾ ಜಿಲ್ಲೆಯ ನ್ಯಾಯಯುತವಾದ ಬೇಡಿಕೆಗೆ ಒಗ್ಗಟ್ಟಿನಿಂದ ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಹೋರಾಟಗಳನ್ನು ಮಾಡ್ತೇವೆ. ಮೊನ್ನೆ ದಾಂಡೇಲಿಗೆ ಡ್ರಾಫ್ಟ್ ಎಲ್ಲ ಮಾಡಿ ದಾಂಡೇಲಿಗೆಲ್ಲ ಇವರು ಫೋನ್ ಮಾಡಿದ್ರು, ಹಂಗೆ ಬಿಡಿಯರ ಬಿಟ್ರೆ ಕುಮಾರಸ್ವಾಮಿ ಬರಕ್ಕಿರ್ತಾರ. ಯಾರು ಇವರು ವಿ ಸೋಮಣ್ಣ ಬರ್ತಾರ ಅಂದ್ರು. ಆಯ್ತಪ್ಪ ಬರ್ತಾರೆ ಹೇಳಿ ಹೇಳ್ತೀನಿ. ಒಬ್ಬ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇಲ್ಲಿ ಇದ್ದಂಥವರ ಶಕ್ತಿ ಏನೈತಿ ಅದನ್ನ ಪರಿಪೂರ್ಣವಾಗಿ ಉಪಯೋಗ ಮಾಡೋದಿಲ್ಲ. ನಾವಿಲ್ಲಿ ಹಿಂದೆ ಬಂದ್ರೆ ಮುಂದೆ ಹೋದ್ರೆ ಅವ ಹಾಕೊಂತ ಎಲ್ಲೇ ಕುಂತ್ರೆ ಏನು, ಹೋರಾಟಗಾರ ಏನು ನಿಂತರು ಏನು, ಎಲ್ಲ ಮಕ್ಕಂಡ್ರೆ ಏನು. ಅದಕ್ಕೆ ಒಂದೇ ಎಕ್ಸಾಂಪಲ್ ಹೇಳ್ತೀನಿ. ಇವ್ರು ಫೋನ್ ಮಾಡಿದ್ರು, ಬರ್ಬೇಕಂದ್ರು, ಅವ್ರನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು. ಇಮ್ಮಿಡಿಯೇಟ್ಲಿ ಕನ್ನಡ ಇಂಗ್ಲೀಷ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಮಾಡಿ ವೇದಿಕೆ ಫುಲ್ ಇತ್ತು. ಮಿನಿಸ್ಟರ್ ಬರ್ತಾರಾದ್ರು ಗೊತ್ತಾಯ್ತು, ಎಷ್ಟು ಒಂದು 10,000 ಮಂದಿ ಇತ್ತು. 10,000 ಮಂದಿ ಇದ್ದಾಗ ನಾವು ಲೇಟಾಗಿ ಹೋಗ್ಬಿಟ್ವಿ. ಗಾಡಿ ಇದು ಮತ್ತೆ ಫೋನ್ ಮಾಡಿದಾಗ ಗಾಡಿ ಹುಡುಕುವುದು ಮಾಡಿ ಲೇಟ್
ಆಮೇಲೆ ಅಲ್ಲಿ ಪೊಲೀಸರು ನೋಡಿ ಅವರ PS ಅಲ್ಲಿ ಹೊರಗೆ ನಿಂತಿದ್ದಾರೆ ನೋಡಿ, ಬಿಡಿ ಮಟ್ಟ ಬಂದ್ರೆ ಎದ್ಕೊಳ್ಳಿ ಎಲ್ಲರೂ ಇವನು ನಾನು ಕಳಿಸೋದು. ಇದ್ರಿಗೆ ಚೇರ್ ಅವರು ಸ್ಟೇಜ್ ಮೇಲೆ ಮಾತನಾಡಕತ್ತಿದ್ರು. ಬಂದಪ್ಪ ಹಿರೇಮಠ ಮಾತಿ ಏನೇನು ತಂದ್ರಪ್ಪ ಅಂದ್ರು. ಏನು ತಂದಿಲ್ಲ, ನಿಮ್ಮ ಮಾತಾದ್ಮೇಲೆ ನಾ ಮಾತಾಡ್ತೇನೆ. ಅರ್ಧ ತಾಸು ಮಾತಾಡಿದ್ರೆ 20 ಸಲ ಹೆಸರು ತಗೊಂಡ್ರು. ಹೋರಾಟದಿಂದ ಹಂಗಾಕವು, ಬಿಡಿ ಹಿರೇಮಠ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಅಷ್ಟಾದ್ಮೇಲೆ ನಮ್ಮನ್ನು ಕರೆಸಿ ರೇಡಿಯೋ ಉದ್ಘಾಟನೆ ಮಾಡಿ ನಮ್ಮನ್ನು ಕರೆಸಿ ಮಾತಾಡಿ ಸ್ಟೇಜ್ ಮ್ಯಾಗೂ ಆಯ್ತು ಮಾತಾಡಿ. ಇಲ್ಲ ಅದಕ್ಕೇನೋ ಒಂದು ಪರಿಹಾರ ಹುಡ್ಕೊಂಡು ಅಂದರು. ಅದು ಹುಡ್ಕೊಂಡು ಅಂತ ಹೇಳಿ ಮಾತು ಕೊಟ್ಟರು. ಆ ಮಾತನ್ನು ನೆನೆಸ್ತಾನೆ. ಈಗ ಅಷ್ಟೇ ಅಲ್ಲ, ಧಾರವಾಡ ಟು ಬೆಳಗಾಂ ರೈಲ್ವೆ ಇದ್ರು. ಅದು ಅನೇಕ ಬೇರೆ ಬೇರೆ ಕಾರಣಗಳಿಂದ ಹೆಲ್ಡಪ್ಪ ಐತಿ. ಅದು ಆಗಬೇಕು, ರೈತರಿಗೂ ಸಹ ಅನುಕೂಲ ಆಗಬೇಕು. ಇದನ್ನು ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲದ್ರೆ ಹೋರಾಟವಾಗಿದೆ. ಅದಕ್ಕೆ ಇಲ್ಲೇ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಈಗ ನಿರ್ಧಾರಗಳನ್ನು ಮಾಡಿದ್ದೇವೆ. ಇದು ಯಾವುದೇ ಸಂದರ್ಭ ಬಂದರೂ ಸಹ 30ನೇ ತಾರೀಕು ಒಳಗೆ ಆಗದೆ ಇದ್ರೆ 29 30ಕ್ಕೆ ಧಾರವಾಡ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಇದು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ಒಂದಿನ ಬರಬೇಕು ನೀವು ಎಲ್ಲರೂ ಕೂಡಿ. ದಾಂಡ್ಯ ಅಂತೇಳಿ ನಮ್ಮ ಇನ್ನೊಬ್ಬ ದಾಂಡ್ಯ ಅವರು ಸಹ ಅಲ್ಲಿ ಮುನ್ಸಿಪಾಲಿಟಿ ಏನೋ ಚೇರ್ಮನ್ ಡೆವಲಪ್ಮೆಂಟ್ ಚೇರ್ಮನ್. ನಮ್ದು ಒಂದೊಂದು ಜಿಲ್ಲೆದಾಗ ಒಂದೊಂದು ವ್ಯಕ್ತಿಗಳು ಶಕ್ತಿಗಳು ಕೂಡಿಸಿದ್ರು ನಾವು. ಅವರು ಸಹ ಮಾತಾಡಿದ್ರು. ಇವತ್ತು ಏನೋ ಬೇರೆ ಪ್ರಾಬ್ಲಮ್ ಐತಿ, ಒಂದಿನ ಬಂದು ಕಡೆ ಎಲ್ಲರೂ ಸಮಗ್ರ ಉತ್ತರ ಕರ್ನಾಟಕಕ್ಕೆ ನಾವು ಎಲ್ಲರೂ ಒಂದು ಸೇರೋಣಪ್ಪ ಅಂತ ಹೇಳಿ